ಸಿಯಾನ್ ಚಾನಲ್ನ ವೀಕ್ಷಕರೇ, ಮೈಸೂರಿನ ನಿರ್ಗಮಿತ ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ಅವರು ನಿರ್ಮಿಸಿದಂತಹ ಈಜುಕೊಳದ ಬಗ್ಗೆ ಇನ್ನೂ ಚರ್ಚೆ ಆಗ್ತಾ ಇದೆ. ಈಗಾಗಲೇ ಪ್ರಾದೇಶಿಕ ಆಯುಕ್ತರು ವರದಿ ಕೊಟ್ಟಿದ್ದಾರೆ, ಅದು ಅಕ್ರಮ ಮತ್ತು ನಿಯಮಾವಳಿಗೆ ವಿರುದ್ಧ ಅಂಥೇಳಿ. ಈ ವರದಿ ಸರ್ಕಾರಕ್ಕೆ ಕೊಟ್ಟ ತಕ್ಷಣವೇ ರೋಹಿಣಿ ಸಿಂಧೂರಿ ಅವರು, ನನ್ನ ಈಜುಕೊಳದ ಬಗ್ಗೆ ನೀವು ತನಿಖೆ ಮಾಡೋದಾದರೆ ನಾನು ಈಗಾಗಲೇ ಕೊಟ್ಟಿರುವಂಥ ಭೂ ಅಕ್ರಮ ಬಗ್ಗೆ ತನಿಖೆ ಕೂಡ ಮಾಡಿ ಅಂತ ಹೇಳಿ ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಇದರ ಮಧ್ಯೆ ಹಿರಿಯ IPS ಅಧಿಕಾರಿ ಡಿ ರೂಪಾ ಮೌದ್ಗಿಲ್ ಒಂದು ಪ್ರಶ್ನೆಯನ್ನು ಎತ್ತಿದ್ದಾರೆ. ಅದು ನೈತಿಕತೆಯ ಅಧಂಪತನ ಅಂತ ಹೇಳಿ ಅವರು ಟ್ವಿಟರ್ನಲ್ಲಿ ಮತ್ತು ಫೇಸ್ಬುಕ್ನಲ್ಲಿ ಬರೀತಾ ಇದ್ದಾರೆ. ನೈತಿಕತೆ ಯಾವ ಮಟ್ಟಕ್ಕೆ ಹಿಡಿದಿದೆ ಅಂದರೆ, ಅವ್ರದ್ದು ತನಿಖೆ ಮಾಡಿದ್ರಿ, ನಂದು ತನಿಖೆ ಮಾಡಿ, ನಂದನ್ನು ತನಿಖೆ ಮಾಡಿದ್ರಿ, ಅವ್ರದ್ದು ಯಾಕೆ ಮಾಡಲಿಲ್ಲ ಅನ್ನೋ ಮಟ್ಟಕ್ಕೆ ಅಲ್ಲ ಇದು ನೈತಿಕತೆ. ನೀವು ಒಬ್ಬರು ಸರಿ ಇಲ್ಲ ಅಂತ ಹೇಳಿದ್ರೆ ಮೊದಲು ನಿಮ್ಮನ್ನು ಸರಿ ಇರಬೇಕು. ನಿಮ್ಮ ಮಟ್ಟದಲ್ಲಿ ನೀವು ಎಷ್ಟು ಮಟ್ಟಕ್ಕೆ ನಿಸ್ಪೃಹರು, ನೈತಿಕತೆ ಉಳಿಸ್ಕೊಂಡಿದ್ದೀರಾ, ಎಷ್ಟು ಪ್ರಾಮಾಣಿಕರು ಎಂಬುದರ ಆಧಾರದ ಮೇಲೆ ನೀವು ಸಮಾಜವನ್ನು ಮತ್ತು ಬೇರೆಯವರನ್ನು ಪ್ರಶ್ನಿಸೋ ನೈತಿಕತೆ ನಿಮಗೆ ಬರುತ್ತೆ ಅಂಥೇಳಿ ಡಿ ರೂಪಾ ಮೌದ್ಗಿಲ್ ಫೇಸ್ಬುಕ್ನಲ್ಲಿ ಮತ್ತು ಟ್ವಿಟರ್ನಲ್ಲಿ ಬರೀತಿದ್ದಾರೆ. ಇವರು ಯಾಕೆ ಒಬ್ಬ ಅಧಿಕಾರಿಯನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ, ಇದರ ಉದ್ದೇಶ ಏನು ಎಂಬುದನ್ನು ಅವರನ್ನೇ ನೇರವಾಗಿ ನಾವು ಮಾತಾಡಿಸಿದ್ದೀವಿ. ಅವರ ಈ ವಿಶೇಷ ಸಂದರ್ಶನ ನೋಡಿ. ಅಲ್ಲಿ ಅವರು ಸ್ಪಷ್ಟವಾಗಿ ಹೇಳ್ತಾರೆ, ಯಾವುದೇ ಒಬ್ಬ ಅಧಿಕಾರಿಗೆ ನೈತಿಕತೆ ಯಾವ ಮಟ್ಟಕ್ಕೆ ಇರಬೇಕು, ಅದು ಹೇಗಿರಬೇಕು ಅಂತಾರೆ. ಓವರ್ ಟು ಡಿ ರೂಪಾ ಮೌದ್ಗಿಲ್ ಮೇಡಮ್. ಚಾನಲ್ನ ವೀಕ್ಷಕರಿಗೆ ನಮಸ್ಕಾರ. ನಾನು ಶಶಿರೇಖಾ. ಮೈಸೂರಿನ DC ಆಗಿದ್ದಂಥ ರೋಹಿಣಿ ಸಿಂಧೂರಿ ಅವರು ಹಲವು ಆರೋಪಗಳನ್ನು ಹೊತ್ತು ಹೊರಗೆ ಬಂದರು. ಅವರು ಏನು ಸ್ವಿಮ್ಮಿಂಗ್ ಪೂಲ್ ಮಾಡಿದ್ರು, ಅದು ಸಾರ್ವಜನಿಕ ಹಣದಲ್ಲಿ ಮಾಡಿದ್ರು. ಅದು ಆ ಪ್ರಶ್ನೆನ ರಾಜಕೀಯ ನಾಯಕರು ಕೇಳಿದರು, ಸಾರ್ವಜನಿಕವಾಗೂ ಸಹ ಪ್ರಶ್ನೆ ಆಗಿತ್ತು. ಇನ್ನು ಅಧಿಕಾರಿಗಳಲ್ಲಿ ಇದು ನೈತಿಕತೆ ಪ್ರಶ್ನೆನ ಅಂತ ಸಹ ರೂಪಾ ಮೌದ್ಗಿಲ್ ಅವರು ಪ್ರಶ್ನೆ ಮಾಡಿದರು. ಯಾಕೆ ಅವರು ನೈತಿಕತೆ ವಿಚಾರ ಮಾತಾಡಿದ್ರು ಅಂತ ಇವತ್ತು ಅವ್ರನ್ನ ಕೇಳಿದ್ರು. ಯಾಕೆ ಈಗ ನೈತಿಕತೆ ಮುಖ್ಯ ಅಧಿಕಾರಿಗೆ ಅಂತ ನೀವು ಹೇಳ್ತಿದ್ರು? ಈಗ ಅಧಿಕಾರಿಗಳನ್ನು ಜನ ಪಾಲಿಟಿಷಿಯನ್ಸ್ ವರ್ಸಸ್ ನೋಡುವಾಗ ಅಧಿಕಾರಿಗಳನ್ನು ತುಂಬ ಬೆಂಬಲಿಸ್ತಾರೆ. ಅಧಿಕಾರಿಗಳನ್ನ ಯಾವಾಗಲೂ ಪಾಲಿಟಿಷಿಯನ್ಸು ತುಳಿತಾರೆ, ಅವರಿಂದ ಕೆಲಸ ಮಾಡಿಸ್ಕೋತಾರೆ ಅಂತ ಒಂದು ಅಭಿಪ್ರಾಯ ಇರುತ್ತೆ ಅಧಿಕಾರಿಗಳು ವರ್ಸಸ್ ಪಾಲಿಟಿಷಿಯನ್ಸ್ ಇದ್ದಾಗ. ಮತ್ತು ನಾವು ತುಂಬ ಜವಾಬ್ದಾರಿಯುತ ಸ್ಥಾನಗಳಲ್ಲಿ ಇರೋರು ಅಧಿಕಾರಿಗಳು, ನಮ್ಮನ್ನು ಎಷ್ಟೋ ಜನ ರೋಲ್ ಮಾಡೆಲ್ ಅಂತ ನೋಡ್ತಾರೆ, ನಮ್ಮಿಂದ ನ್ಯಾಯ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಕೇವಲ ಲೀಗಲಿ ಕಾನೂನಾತ್ಮಕವಾಗಿ ಸರಿ ಇರೋದ್ರ ಜೊತೆಗೆ ನೈತಿಕ ಜವಾಬ್ದಾರಿನೂ ಜಾಸ್ತಿ ಇರುತ್ತೆ. ಈಗ ಒಬ್ಬ ಅಧಿಕಾರಿಗೆ ತುಂಬ ಜನ ಅಭಿಮಾನಿಗಳಿದ್ದಾರೆ ಅಂದರೆ ಅವರು ಆ ಅಧಿಕಾರಿಯಲ್ಲಿರೋ ನ್ಯಾಯಪರತೆ, ಇಂಟೆಗ್ರಿಟಿ, ಪ್ರಾಮಾಣಿಕತೆ ಅದನ್ನು ನೋಡಿ ಫ್ಯಾನ್ಸ್ ಆಗಿರ್ತಾರೆ. ಆಗ ನೈತಿಕತೆ ಇರೋದು ಹೆಚ್ಚಿನ ಜವಾಬ್ದಾರಿ ಆಗುತ್ತೆ. ಪಬ್ಲಿಸಿಟಿ ಅನ್ನೋದು ಹೇಗೆ ಹೆಚ್ಚು ಪಬ್ಲಿಸಿಟಿ ಆದ ತಕ್ಷಣವೇ ಅದು ಇಟ್ಸ್ ನಾಟ್ ಆನ್ ಅಡ್ವಾಂಟೇಜ್, ಅದು ತುಂಬ ದೊಡ್ಡ ಜವಾಬ್ದಾರಿ. ಪ್ರತಿ ನಿಮ್ಮ ಹೆಜ್ಜೆ ಕೂಡ ಒಂದು ಸರಿಯಾದ ರೀತಿಯಲ್ಲಿ ಇಡುವಂಥದ್ದು ಆಗಬೇಕಾಗಿರುತ್ತೆ. ಈಗ ನನಗೆ ಹೆಚ್ಚು ಈ ವ್ಯಕ್ತಿ ಬಗ್ಗೆ ಅಂದರೆ ರೋಹಿಣಿ ಸಿಂಧೂರಿ ಬಗ್ಗೆ ಮಾತಾಡಲಿಕ್ಕೆ ಇಷ್ಟ ಇಲ್ಲ. ಆದರೆ ನಾನು ಕೆಲವು ಕಾಮೆಂಟ್ಸ್ ಹಾಕಿದಾಗ ನಾನು ಇದುವರೆಗೂ ಅವ್ರ ಬಗ್ಗೆ ನೆಗೆಟಿವ್ ಕಾಮೆಂಟ್ ಅಥವಾ ಯಾವುದೇ ಕಾಮೆಂಟ್ ಮಾಡಿಲ್ಲ. ಜಸ್ಟ್ ಎರಡು ದಿನ ಹಿಂದೆ ಅಷ್ಟೇ ನಾನು ಒಂದು ಇದು ಟ್ವೀಟ್ ಮಾಡಿದ್ದು. ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ, ಅವ್ರಿಗೆ ನಾವು ತುಂಬ ಸಪೋರ್ಟ್ ಮಾಡಿದ್ದೀವಿ, ನಾನು ನನ್ನ ಹಸ್ಬೆಂಡ್. ಮೈ ಹಸ್ಬೆಂಡ್ ಈಸ್ ಮುನೀಶ್ ಮೌದ್ಗಿಲ್, IAS ಆಫೀಸರ್. ಆ ಒಂದು ಸಪೋರ್ಟ್ ಮಾಡಿದ ನಿಟ್ಟಿನಲ್ಲಿ ಎಲ್ಲೋ ಅವರು ಒಂದು ಕಡೆ ತಪ್ಪಿದಾಗ ಅವ್ರನ್ನ ಕ್ರಿಟಿಸೈಸ್ ಮಾಡೋ ಒಂದು ಅಧಿಕಾರ ಅನ್ನೋದು ಅಂತ ಹೇಳ್ಬೋದು, ಅಥವಾ ಒಂದು ಹಕ್ಕು ಅನ್ನೋದು ಏನೋ ಅದು ನನಗಿದೆ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ 2015ರಲ್ಲಿ ಏನು DK ರವಿ ಡೆತ್ ಕೇಸ್ ತನಿಖೆ ಆಯ್ತಲ್ಲ, ಆ ಸಂದರ್ಭದಲ್ಲಿ ಇವರು ಬಹುಶಃ CEO ಮಂಡ್ಯ ಅಂತ ಇದ್ದರು. ಜಸ್ಟ್ ಅವ್ರು ಆ ಪ್ಲೇಸ್ಗೆ ಹೋಗೋಕ್ಕೆ ಮುಂಚೆ ಒಂದು 6 ತಿಂಗಳು ನಮ್ಮ ಮನೆಯವರು ಅಂದರೆ ಮೈ ಹಸ್ಬೆಂಡ್ ಮುನೀಶ್ ಮೌದ್ಗಿಲ್ ವಾಸ್ ಹೆಡಿಂಗ್ ಮನರೇಗಾ ಡೈರೆಕ್ಟರ್. ಆ ಟೈಮ್ನಲ್ಲಿ ಅವರ ಅಂಡರ್ ಪೋಸ್ಟೆಡ್ ಇದ್ದರು. ಸೊ ನಾನು ಅವರನ್ನು ಮೊದಲನೇ ಬಾರಿಗೆ ಹಾಗೂ ಕಡೆಯ ಬಾರಿಗೆ ಆ ಚೇಂಬರ್ನಲ್ಲೇ ಅವ್ರನ್ನ ಭೇಟಿ ಮಾಡಿದ್ದೆ ಸ್ವತಃ. ಅಂದರೆ ರೋಹಿಣಿಯವರು ಅಲ್ಲಿ ಬಂದಿದ್ದರು ನನ್ನ ಹಸ್ಬೆಂಡ್ ಚೇಂಬರ್ಗೆ ಕೂಡ. ಆ ಟೈಮಲ್ಲಿ ನಾನು ಒಂದು ಸಲ ಆ ಚೇಂಬರ್ಗೆ ಹೋದಾಗ ಭೇಟಿಯಾಗಿತ್ತು. ಆವಾಗ ಯಂಗ್ ಬಡ್ಡಿಂಗ್ ಆಫೀಸರ್, ಎಲ್ಲರಿಗೂ ತುಂಬ ಒಳ್ಳೆಯ ನಿರೀಕ್ಷೆ ಇರುತ್ತೆ, ಆಫೀಸರ್ಸು ಒಳ್ಳೆ ಕೆಲಸ ಮಾಡ್ತಾರೆ, ಮಾಡಬೇಕು ಅಂತ. ಹಾಗೆ ನಾವು ಸಪೋರ್ಟ್ ಮಾಡಬೇಕು ಅಂತ ಇದ್ದೇ ಇರುತ್ತೆ, ಮಾಡ್ತಾನೆ ಬಂದ್ವಿ. ಫಾರ್ ಎಕ್ಸಾಂಪಲ್ DK ರವಿ ಕೇಸ್ ಆದಾಗ ಎಲ್ಲ ಮೀಡಿಯಾದವರು ಅವ್ರು ಹಿಂದೆ ಬಿದ್ದಿದ್ದರು.
ಫಸ್ಟಿಗೆ ಅದು ಏನು ತನಿಖೆ ಏನು ಅಂತ ಗೊತ್ತಿರಲಿಲ್ಲ. ಎಲ್ಲ ಮೀಡಿಯಾಗಳು ಮುಗಿಬಿದ್ದಿದ್ವು ಅಂತಲೇ ಹೇಳ್ತೀನಿ. ದೇ ವರ್ ಸ್ಟಾಕಿಂಗ್ ಹರ್, ದೇ ವರ್ ಕೈಂಡ್ ಆಫ್ ಹ್ಯಾರಸಿಂಗ್ ಹರ್. ಆ ಸಂದರ್ಭದಲ್ಲಿ ನಾನು ಒಂದು ಟೈಮ್ನಲ್ಲಿ ಒಂದು ದಿನ ಸ್ಕ್ರೋಲ್ ಬರ್ತಾಯಿತ್ತು ಯಾವುದೋ ಟಿ ವಿಯಲ್ಲಿ, ಸುವರ್ಣನೋ ಟಿ ವಿನೋ ಯಾವುದೋ ನೋಡಿಬಿಟ್ಟು ನಾನು ಹೇಳಿದೆ, ನೋಡಿ ಅಲ್ಲೊಂದು IAS ಅಸೋಸಿಯೇಷನ್ ಅಂತ ಇದೆ ಇನ್ಫೆಂಟ್ರಿ ರೋಡ್ ಕಾರ್ನರಲ್ಲಿ, ಆ ಬಿಲ್ಡಿಂಗ್ನಲ್ಲಿ ಅವರ ತನಿಖೆ ನಡೆಯುತ್ತೆ ಈಗ 8 ಗಂಟೆಗೆ, ರಾತ್ರಿ 8 ಗಂಟೆಗೆ ಅಂತ ಸ್ಕ್ರೋಲ್ ಬರ್ತಾಯಿತ್ತು. ತನಿಖೆ ನಡೆಸೋರು ಅದೇ ಸೌಮೇಂದು ಮುಖರ್ಜಿ. ಸೊ ಅದು ನೋಡಿಬಿಟ್ಟು ನಾನು ಮನೆಯವ್ರಿಗೆ ಹೇಳಿದೆ, ನೋಡಿ ಈ ಥರ ಬರ್ತಾಯಿದೆ, ಇಲ್ಲೇ ಹಿಂಗೆ ಪಬ್ಲಿಕ್ಕಾಗಿ ಬರ್ತಾಯಿದೆ ಅಂದರೆ ಎಲ್ಲ ಕಡೆ ಅಂದರೆ ಜನ ಮೀಡಿಯಾದವ್ರಂತೂ ಅಲ್ಲಿ ಬಂದೇ ಇರ್ತಾರೆ. ಅಗೇನ್ ವೈ ಹ್ಯಾರಸ್ಮೆಂಟ್ ಫಾರ್ ಅ ಲೇಡಿ ಆಫೀಸರ್, ಅಲ್ಲೇ ಎಲ್ಲೋ ಒಂದು ಕಡೆ ನೀವು ಆಫೀಸಲ್ಲೇ ಎಲ್ಲ ಮುಗಿಸ್ಬಿಡಿ ಅಂತ ಹೇಳಿದೆ. ಸೊ ನಮ್ಮ ಮನೆಯವರು ಆಮೇಲೆ ಅವ್ರ ಬ್ಯಾಚ್ಮೇಟ್ ಸೌಮೇಂದು ಮುಖರ್ಜಿ ಅವ್ರಿಗೆ ಹೇಳಿ ಅವ್ರ ಚೇಂಬರ್ನಲ್ಲೇ, ಅಂದರೆ ನಮ್ಮ ಮನೆಯವ್ರ ಚೇಂಬರ್ನಲ್ಲೇ ಅರೇಂಜ್ ಮಾಡಿದ್ದು, ತನಿಖೆ ಆಗಿದ್ದು, ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡಿದ್ದು ಅಲ್ಲೇ. ಆ ತನಿಖೆಗೂ ನಮ್ಮ ಹಸ್ಬೆಂಡ್ಗೇನು ಸಂಬಂಧ ಇಲ್ಲ. ಆದರೆ ಇವ್ರಿಗೊಂದು ಒಂದು ಕೀಪಿಂಗ್ ದ ಡಿಗ್ನಿಟಿ ಆಫ್ ಅ ವುಮನ್ ಇನ್ ಮೈಂಡ್, ಹಿ ಅರೇಂಜ್ ಫಾರ್ ಇಟ್ ಇನ್ ಹಿಸ್ ಚೇಂಬರ್. ಅಫ್ಕೋರ್ಸ್ ಅವ್ರ ಪತಿ ಅವರು ಇದ್ದರು ಅಲ್ಲಿ ಆ ಇನ್ವೆಸ್ಟಿಗೇಷನ್ ನಡೆಯುವಾಗ, ಅವರು ಆನ್ಸರ್ಗೆ ಎನ್ಕ್ವೈರಿ ಎಲ್ಲ ಮಾಡುವಾಗ. ಸೊ ದ್ಯಾಟ್ ವಾಸ್ ಎನ್ ಅಸಿಸ್ಟೆನ್ಸ್ ಫ್ರಮ್ ಅವರ್ ಸೈಡ್ ಆ್ಯಂಡ್ ಅ ವೆರಿ ಸೆನ್ಸಿಟಿವ್ ಡಿಸಿಷನ್. ಎರಡನೇದಾಗಿ ಅವರು ಹಾಸನದಲ್ಲಿ ಕ್ಯಾಟ್ಗೆ ಹೋದ್ರಲ್ಲ, ಆಗ ಅಗೇನ್ ಮುನೀಶ್ ಮೌದ್ಗಿಲ್ IAS ಅವರು ಹಿ ಹೆಲ್ಪ್ಡರ್ ಇನ್ ಡ್ರಾಫ್ಟಿಂಗ್ ದಟ್ ರಿಪ್ಲೈ. ಯಾಕಂದರೆ ಅದರಲ್ಲಿ ಕೋರ್ಟ್ನಲ್ಲಿ ಅದು ಪಕ್ಕಾ ನಿಲ್ಲಬೇಕು ಅಂತಂದರೆ ಎಷ್ಟೋ ಕೆಲವು ಪಾಯಿಂಟ್ಸ್, ಯಾಕಂದರೆ ಅದು ಅಡ್ಮಿನಿಸ್ಟ್ರೇಟಿವ್ ಮ್ಯಾಟ್ರ್ ಕೂಡ ಅಲ್ಲ, ಅವ್ರನ್ನ ಟೆನ್ಯೂರ್ ಮುಂಚೆನೇ ಟ್ರಾನ್ಸ್ಫರ್ ಮಾಡಿದರು. ಆ ಸಂದರ್ಭದಲ್ಲಿ ನಮ್ಮ ಮನೆಯವರು ಅವ್ರಿಗೆ ಡ್ರಾಫ್ಟ್ ಮಾಡಿಕೊಟ್ಟಿದ್ದಾರೆ. ಇದು ಅವ್ರಿಗೂ ಗೊತ್ತು, ನನಗೂ ಗೊತ್ತು, ಎಲ್ಲರಿಗೂ. ಅವರು ಇವತ್ತು ಹೇಳ್ತಾರೋ ಇಲ್ಲೋ ಸಿಂಧೂರಿ ಅವರು, ಬಟ್ ಇಟ್ ಈಸ್ ಎ ಫ್ಯಾಕ್ಟ್. ಆ್ಯಂಡ್ ಅವರು ಲೇಬರ್ ಡಿಪಾರ್ಟ್ಮೆಂಟಲ್ಲಿದ್ದಾಗ ಕೂಡ ಮಣಿವಣ್ಣನ ಜೊತೆ ಏನೋ ತಕರಾರು ಮಾಡ್ಕೊಂಡಿದ್ರು. ಆ ಸಂದರ್ಭದಲ್ಲೂ ಕೂಡ ನಾವು ಅವ್ರಿಗೆ ಸಪೋರ್ಟ್ ಮಾಡಿದ್ವಿ. ಅಂದರೆ ಒಬ್ಬ ಯಂಗ್ ಆಫೀಸರು, ಓಕೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಮಾಡಲಿ ಅಂತ ನಾವು ಅಧಿಕಾರಿಗಳೆಲ್ಲ ಬಂದಾಗ ಮೀ ಆ್ಯಂಡ್ ಮೈ ಹಸ್ಬೆಂಡ್ ಹ್ಯಾಡ್ ಅ ಸಪೋರ್ಟಿವ್ ಸ್ಟಾನ್ಸ್ ವಿತ್ ರೆಸ್ಪೆಕ್ಟ್ ಟು ಹರ್. ಇನ್ಫ್ಯಾಕ್ಟ್ DK ರವಿ ಕೇಸ್ ಆದಾಗ ನಮ್ಮ ಮನೆಯವರು ಪ್ಲಸ್ ನಾನು ಕೂಡ ಇಂಡಿಪೆಂಡೆಂಟಾಗಿ ವಿ ಸ್ಪೋಕ್ ಟು ಪಬ್ಲಿಕ್ TV ರಂಗಣ್ಣ. ಕಾಲ್ ರೆಕಾರ್ಡ್ಸ್ ತೆಗೆದು ನೋಡಲಿ, ಬೇಕಾದ್ರೆ ಅವ್ರಿಗೆ ನೆನಪಿರ್ಬೋದು ರಂಗನಾಥ್ ಅವ್ರಿಗೆ, ಇದು ಈ ಥರ ಇಷ್ಟು ಫೋಕಸ್ ಮಾಡಬಾರ್ದು ಒಬ್ಬ ಮಹಿಳಾ ಅಧಿಕಾರಿ ಮೇಲೆ, ನೋಡಿ ಇದರಲ್ಲಿ ಬೇರೆ ಬೇರೆ ಆ್ಯಂಗಲ್ಸ್ ಇದೆ ಅಂತ ಅವರು ಹೇಳಿದರು. ನಾವು ಅಂದರೆ ಅವ್ರು ರಿಕ್ವೆಸ್ಟು ಮಾಡ್ಕೊಂಡಿದ್ರು, ಸ್ವಲ್ಪ ಹೇಳಿ ಎಲ್ಲರಿಗೂ ಅಂತ. ಅವ್ರು ಬಹುಶಃ ಬೇರೆ ಆಫೀಸರ್ಸ್ಗೂ ರಿಕ್ವೆಸ್ಟ್ ಮಾಡಿರ್ಬೋದು ಸಿಂಧೂರಿ ಅವರು, ನಮ್ಮ ಮನೆಯವ್ರಿಗೂ ರಿಕ್ವೆಸ್ಟ್ ಮಾಡಿದರು. ನಮ್ಮ ಮನೆಯವರು ಒಳ್ಳೆತನದಿಂದ ಮಾಡಿದರು. ಮೈಸೂರು ಹೋದಾಗೂ ನನಗೆ ಅಫ್ಕೋರ್ಸ್ ಅವ್ರು ಹೋಗಿದ್ದ ರೀತಿಯೇ ಫಸ್ಟ್ ಆಫ್ ಆಲ್ ಸರಿ ಇರಲಿಲ್ಲ. ಯಾಕಂದರೆ ಹಾಸನದಲ್ಲಿದ್ದಾಗ ಅವರು ನನಗೆ 1 year ಟೆನ್ಯೂರ್ ಮುಂಚೆ ತೆಗೆದ್ರು ಅಂತ ಕ್ಯಾಟ್ಗೆ ಹೋಗ್ತಾರೆ ಗೌರ್ಮೆಂಟ್ ಮೇಲೆ. ಅದೇ ಮೈಸೂರಿಗೆ ಬಂದಾಗ ಶರತ್ ಅನ್ನೋ ಅಧಿಕಾರಿ, ಜಸ್ಟ್ ಅವರು ಕನ್ನಡದವರೇ, ಯಂಗ್ ಆಫೀಸರ್, ಅವರು ಕೂಡ 1 ತಿಂಗಳಾಗಿತ್ತು ಅಷ್ಟೇ ಅವ್ರದ್ದು ಪೋಸ್ಟಿಂಗ್ ಆಗಿ. ಆ ಸಂದರ್ಭದಲ್ಲಿ ಅವರನ್ನು ಎಬ್ಬಿಸಿ ಹೋದರು. ಹೋದರು ಅಂದರೆ ಅಲ್ಲಿ ಇವರು ಟ್ರೈ ಮಾಡ್ದಲ್ಲೇ, ಪ್ರೆಷರ್ ಹಾಕ್ದಲ್ಲೇ ಗೌರ್ಮೆಂಟೇ ತೆಗೆದ್ರೆ ರೀಸನ್ ಕೊಡ್ಬೋದಿತ್ತಲ್ಲ ಗೌರ್ಮೆಂಟು. ಶರತ್ ಅವರೇನು ಇನ್ಎಫಿಷಿಯೆಂಟ್ ಇದ್ರಾ, ಏನು ಆಫೀಸಿಗೆ ಬರಲಿಲ್ವಾ, ಏನು ರೀಸನ್ ಇತ್ತು? ಯಾವುದೇ ರೀಸನ್ ಇಲ್ಲ. ಒಂದು ತಿಂಗಳು ಒಂದು ತಿಂಗಳಲ್ಲೇ ಅವ್ರ ಎತ್ತಂಗಡಿ ಆಯಿತು. ಸೊ ಐ ಥಿಂಕ್ ಶಿ ವೆಂಟ್ ದೇರ್. ಅದೇನೇ ಫಸ್ಟ್ ಆಫ್ ಆಲ್ ನೈತಿಕ ಬಲ ಇಲ್ಲದೆ ಹೋದರು ಅಲ್ಲಿ. ಆದರೂ ಪರವಾಗಿಲ್ಲ, ಅದನ್ನೊಂದು ಗೌಣವಾಗಿ ಆ ಕಡೆ ಸರಿಸೋಣ. ಅಲ್ಲಿ ಮೈಸೂರಿನಲ್ಲಿ ಎಷ್ಟು ಡೆತ್ಸ್ ಆಯಿತು. DC ಅವರು ಲವಲವಿಕೆಯಿಂದ ಎಲ್ಲ ಕಡೆ ಓಡಾಡಿ ಚೆಕ್ ಮಾಡಿ, ಇನ್ನೊಂದು ಎಲ್ಲ ಹಾಸ್ಪಿಟ್ಲಲ್ಲಿ ವ್ಯವಸ್ಥೆ ಸರಿ ಇದೆಯಾ ಇಲ್ವಾ ಎಲ್ಲ ಚೆಕ್ ಮಾಡಿದರೆ ಎಷ್ಟೋ ಅರ್ಧಕ್ಕರ್ಧ ಡೆತ್ ಕಡಿಮೆ ಆಗ್ಬೋದಿತ್ತೇನೋ ಅಂತ ಅನಿಸುತ್ತೆ. ಯಾಕಂದರೆ ತುಂಬ ಜಾಸ್ತಿ, ಬೆಂಗಳೂರಿಗಿಂತ ಜಾಸ್ತಿ ಡೆತ್ ರೇಟ್ ಮೈಸೂರಲ್ಲಿ. ಸೊ ಅವರು ಹೇಳ್ತಾರೆ ಭೂಮಾಫಿಯಾ, ಅದರಿಂದ ನನ್ನ ಟ್ರಾನ್ಸ್ಫರ್ ಆಯಿತು ಅಂತ. ಬಹಳಷ್ಟು ಈಗ ನನಗೆ ಯಾರೋ ಹೇಳ್ತಾಯಿದ್ರು, ಕೆಲವು ಅಧಿಕಾರಿಗಳು ಇದನ್ನು ಕಂಡುಕೊಂಡಿದ್ದಾರೆ. ಏನೇ ವಸ್ತು ಬಂದರೂ ಅದನ್ನು ಒಂದು ಆಫೀಸರ್ಸ್ ವರ್ಸಸ್ ಪಾಲಿಟಿಷಿಯನ್ಸ್ ಮಾಡಿಬಿಟ್ರೆ ಸಪೋರ್ಟ್ ಅವ್ರಿಗೆ ಸಿಗುತ್ತೆ. ಆ ಒಂದು ಮೊಡಸ್ ಆಪರೆಂಡೆ ಇವರೇನಾದ್ರು ಅಡಾಪ್ಟ್ ಮಾಡಿದ್ರಾ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಅವರು DC ಇದ್ದರು. ಅದೇನಾದ್ರು ಭೂ ಒತ್ತುವರಿ ಮಾಡಿದರೆ ಶಿಕ್ಷೆ ಯಾಕೆ ಆಗಲಿಲ್ಲ? 1 ಇಂಚು ಭೂಮಿ ಯಾಕೆ ಸರ್ಕಾರಕ್ಕೆ ವಾಪಸ್ ತಗೊಳ್ಳಿಲ್ಲ? ಇವರು ಡೆಮೊಲಿಷನ್ ಮಾಡ್ಬೋದಿತ್ತಲ್ಲ, ಪವರ್ಸ್ ಇತ್ತಲ್ಲ ಇವ್ರ ಹತ್ರ, ಯಾಕೆ ಮಾಡಲಿಲ್ಲ?
ಮಾಡ್ದಲೇ ಭೂ ಒತ್ತುವರಿ ಅವರಿಂದ ನಾನೇನೋ ಮಾಡ್ಲಿಕ್ಕೆ ಹೊರಟಿದ್ದೆ, ಆಮೇಲೆ ಟ್ರಾನ್ಸ್ಫರ್ ಆಯಿತು ಅನ್ನೋದು ನಿಜನಾ? ನನಗಂತೂ ಆ್ಯಸ್ ಅ ಲಾಜಿಕಲ್ ಪರ್ಸನ್ ನೋಯಿಂಗ್ ದ ಸಿಸ್ಟಮ್ ವಿತಿನ್ ದ ಸಿಸ್ಟಮ್ ನಂಗೆ ಈ ಮಾತು ಒಪ್ಪಕ್ಕಾಗಲ್ಲ. ಅವರು ನಿಜವಾಗ್ಲೂ ಅವರು ಮಾಡಬೇಕಿತ್ತು ಭೂ ಒತ್ತುವರಿ. ನಾನು ಅವರನ್ನು ಇವತ್ತು ಖಂಡಿಸ್ತೀನಿ ಅಥವಾ ಕ್ರಿಟಿಸೈಸ್ ಮಾಡ್ತೀನಿ, ನಾಟ್ ಆನ್ ಎನಿ ಪರ್ಸನಲ್ ಗ್ರೌಂಡ್. ಅವರೊಂದು ಸಾರ್ವಜನಿಕ ಹುದ್ದೆಯಲ್ಲಿರುವವರು, ಪಬ್ಲಿಕ್ ಸರ್ವೆಂಟ್, ಮತ್ತು ಅವರ ಏನು ಸಾರ್ವಜನಿಕರ ಪ್ರತಿ ಅಥವಾ ಕರ್ತವ್ಯದ ಪ್ರತಿ ಏನು ನಡವಳಿಕೆ ಇದೆ ಅದು ಯಾರೂ ಕೂಡ ಒಳ್ಳೆಯ ಮಾತಿನಲ್ಲಿ, ಅಂದರೆ ಇನ್ ದ ಲಿಮಿಟ್ಸ್ ಆಫ್ ಡೀಸೆನ್ಸಿ ಆ್ಯಂಡ್ ಡಿಗ್ನಿಟಿ ಎನಿಬಡಿ ಕ್ಯಾನ್ ಕ್ರಿಟಿಸೈಸ್. ದಿಸ್ ಇಸ್ ಅ ಫ್ರೀ ಕಂಟ್ರಿ. ಸೊ ಆ ನಿಟ್ಟಿನಲ್ಲಿ ನೋಡೋದಾದರೆ ಅವರು ಆ ಭೂ ಒತ್ತುವರಿ ಬಗ್ಗೆ ತಗೋಬೇಕಿತ್ತು. ಯಾಕಂದರೆ ಆ ಭೂ ಒತ್ತುವರಿ ಮಾಡಿದವ್ರ ಬಗ್ಗೆ ನನಗೆ ಯಾವುದೇ ಕನಿಕರ ಇಲ್ಲ. ಇವರನ್ನು ನಾನು ಈ ಟೀಕೆ ಮಾಡ್ತೀನಿ ಅಂದರೆ ಭೂ ಒತ್ತುವರಿ ಅವ್ರ ಜೊತೆಗೆ ನಾನು ಸಪೋರ್ಟ್ ಮಾಡ್ತೀನಿ ಅಂತಲೂ ಅಲ್ಲ. ಬಟ್ ಇವರು ಅದನ್ನು ಕ್ರಮ ತಗೊಳ್ಬೇಕಿತ್ತು ಅನ್ನೋದು ನನ್ನ ಬಲವಾದ ಭಾವ. ಮಾಡ್ತಾರೆ ಚೆನ್ನಾಗಿ ಕೆಲಸ ಅಂತಲೂ ನಾನು ಎಣಿಸಿದ್ದೆ. ಬಟ್ ಕಡೆಯಲ್ಲಿ ಯಾವುದೇ 1 ಇಂಚ್ ಭೂಮಿ ಕೂಡ ಬರಲಿಲ್ಲ. ಮತ್ತು ಬಹಳಷ್ಟು ಅವರ ಏನು ಇದಿದೆ ಬೇರೆಯವ್ರ ಜೊತೆ ಒಂದು ಗುದ್ದಾಡೋ ನೇಚರು, ಅದು ಯಾವುದೂ ಸೈದ್ಧಾಂತಿಕವಾಗಿ ಇಲ್ಲ, ಸಿದ್ಧಾಂತದ ಆಧಾರದ ಮೇಲಿಲ್ಲ. ಅದು ಬಹಳಷ್ಟು ಕಡೆ ಎಲ್ಲೋ ವೈಯಕ್ತಿಕ ಅಂತ ನನಗನ್ಸುತ್ತೆ. ವೈಯಕ್ತಿಕ ಈಗೋ ಇರ್ಬೋದು, ಇನ್ನೊಂದು ಇರ್ಬೋದು. ಸೊ ಅದರಿಂದಲೇ ಈ ಥರ ಆಯಿತಾ? ಬಟ್ ಏನೇ ಆಗಲಿ ಮೈಸೂರು ಜಿಲ್ಲೆಗೆ ಇದು ಭಾಳ ದೊಡ್ಡ ಇದು. ಯಾಕಂದರೆ ಸಾಮರಸ್ಯ ಇಲ್ಲದಿದ್ದರೆ ಅಲ್ಲಿಯ ಜಿಲ್ಲೆಯ ಬೆಳವಣಿಗೆ ಕುಂಠಿತ ಆಗುತ್ತೆ. ಬೆಳವಣಿಗೆ ಏನು, ಕರೋನಾ ಟೈಮಲ್ಲಿ ಎಷ್ಟು ಜನ ತೀರಿ ಹೋದ್ರಲ್ಲ. ಸೊ ಆ್ಯಂಡ್ ಅಫ್ಕೋರ್ಸ್ ಕೆಲವು ವಿಷಯಗಳು ಅವರು ಈಗ ಬಹಳಷ್ಟು ಜನ ಅಂದ್ಕೊಳ್ತಾರೆ ಏನು ಸ್ವಿಮ್ಮಿಂಗ್ ಪೂಲ್ ವಿಷಯ ಏನು ದೊಡ್ಡದ ಅಂತ. ದೊಡ್ಡದು ಖಂಡಿತ ಅಲ್ಲ. ಆದರೆ ಒಬ್ಬ ಅಧಿಕಾರಿ, ಯಾವ್ಯಾವ ಅಧಿಕಾರಿ ತಾವು ಬಹಳ ನಿಸ್ಪೃಹರು ಅಥವಾ ತಮ್ಮನ್ನು ತಾವು, ಅಂದರೆ ಜನರೆಲ್ಲರೂ ರೋಲ್ ಮಾಡೆಲ್ ಥರ ನೋಡುವಂಥ ಒಂದು ಇಮೇಜನ್ನು ಬೆಳೆಸ್ಕೊಂಡಿರ್ತಾರೆ ಕೆಲವು ಅಧಿಕಾರಿಗಳು. ಅವರು ಹೆಚ್ಚು ಜವಾಬ್ದಾರಿಯಿಂದ ವರ್ತಿಸಬೇಕಾಗತ್ತೆ, ಪ್ರತಿ ಹೆಜ್ಜೆ ಮೇಲೆ ನಿಗಾ ಇಡಬೇಕಾಗತ್ತೆ. ಅಂಥ ಸಂದರ್ಭದಲ್ಲಿ ಅವರು ಯೋಚನೆ ಮಾಡಬೇಕಿತ್ತು ನೈತಿಕವಾಗಿ ಕೂಡ. ಇಷ್ಟು ಜನ ಸಾಯ್ತಾ ಇದ್ದಾರೆ, ಎಷ್ಟು ಜನರ ಕೆಲಸ ಹೋಗಿದೆ ಕೊರೋನಾ ಟೈಮಲ್ಲಿ, ಆರ್ಥಿಕ ಸಂದಿಗ್ಧತೆ ಇದೆ. ಇಂಥ ಸಂದರ್ಭದಲ್ಲಿ ಸ್ವಿಮ್ಮಿಂಗ್ ಪೂಲ್ ಅದು ಎಸೆನ್ಷಿಯಲ್ ಕಮಾಡಿಟಿನ, ಎಸೆನ್ಷಿಯಲ್ ಸರ್ವಿಸಾ, ಅಗತ್ಯವಾ ಅಥವಾ ಲಕ್ಸುರಿಯಾ? ಮತ್ತು ಇದನ್ನು ಬೇರೆ ಕಡೆ ಸಾರ್ವಜನಿಕರು ಬಳಸುವಂಥ ಜಾಗದಲ್ಲಿ ಮಾಡಿದರೆ ಇನ್ನೂ ಚೆನ್ನಾಗಿರ್ತಿತ್ತು. ಸೊ ಎಲ್ಲೋ ಒಂದು ಕಡೆ ಅವರು ನೈತಿಕವಾಗಿ ಕೂಡ ಎಡವಿದ್ದಾರೆ ಅಂತ ನನ್ನ ಅಭಿಪ್ರಾಯ. ನೋಡಿ, ನೈತಿಕವಾಗಿ ಅಂದರೆ ನಾನು ತನ್ನನ್ನು ಬೇರೆಯವರನ್ನು ತನ್ನಂತೆ ಬಗೆ ಅನ್ನೋದು ಒಂದು ಮಾರಲ್ ಎಥಿಕಲ್ ಪ್ರಿನ್ಸಿಪಲ್. ಅಂದರೆ ನಿಮಗೆ ಏನು ನೀವು ಮಾಡ್ಕೋತೀರೋ ಒಳ್ಳೆಯದನ್ನು ಅದನ್ನು ಬೇರೆಯವ್ರಿಗೂ ಮಾಡಿ. ನಿಮಗೆ ನೀವು ಯಾವುದು ಕೆಟ್ಟದ್ದು ಅಂತ ನೀವು ಮಾಡೋಕ್ಕೆ ಬಯಸಲ್ವೋ ನಿಮ್ಮ ಪ್ರತಿ, ಅದನ್ನು ಬೇರೆಯವ್ರಿಗೂ ಮಾಡೋಕ್ಕೆ ಹೋಗಬೇಡಿ. ಅದು ಒಂದು ಪ್ರಿನ್ಸಿಪಲ್. ಇನ್ನೊಂದು ಪ್ರಿನ್ಸಿಪಲ್, ನೈತಿಕತೆ ಹೇಗೆ ನಾವು ಅಳಿಯೋಕ್ಕೆ ಸಾಧ್ಯ ಇಲ್ಲ. ಬಟ್ ಒಂದು ಮಾಪನ ಏನು ಅಂದರೆ, ನಾನು ಒಂದು ಕೆಲಸ ಮಾಡಿದರೆ ಸಮಾಜದಲ್ಲಿ ಅದನ್ನೇ ಎಲ್ಲರೂ ಮಾಡಿದರೆ ಅದು ಸಮಾಜದ ಡಿಸಾರ್ಗನೈಸೇಷನ್ ಕಾರಣ ಆಗುತ್ತೋ, ಡಿಸ್ಟ್ರಕ್ಷನ್ಗೆ ಕಾರಣ ಆಗುತ್ತೋ, ಅಥವಾ ಒಳ್ಳೆಯದಕ್ಕೆ ಕಾರಣ ಆಗುತ್ತೋ ಅದನ್ನು ಲೆಕ್ಕ ಹಾಕಬೇಕು. ಇವಾಗ ಕಳ್ತನ, ಈಗ ಬೇಸಿಕಲಿ ಯಾಕೆ ಎಲ್ಲರೂ ಒಬ್ಬ ಕಳ್ಳರ ಎಲ್ಲರೂ ಕಳ್ತನ ಮಾಡಿದ್ರೆ ಅರಾಜಕತೆ ಇರುತ್ತೆ, ಯಾರೂ ಬದುಕೋಕ್ಕೆ ಸಾಧ್ಯ ಇಲ್ಲ. ಆ ಥರ ನಾವು ಮಾಡೋದನ್ನು ಬೇರೆಯವರು ಮಾಡಿದರೆ ಹೇಗೆ ಅನ್ನೋದು ಒಂದು ಅಳಿಬೇಕಾಗತ್ತೆ. ನೈತಿಕತೆ ಅಂದರೆ ಹಾಗೇ, ನಾನು ಒಂದು ಪದವಿಲಿದ್ದೀನಿ, ನಂಗೆ ಸಾಧ್ಯ ಇದೆ, ನಾನು ಕಟ್ಟಿಸ್ಬಿಡ್ತೀನಿ ಅಂತ ಒಂದು ಕಟ್ಟಿಸೋದು, ಲಕ್ಸುರಿಯಲ್ಲಿರೋದು ಮಾಡಿದ್ರೆ ಬಾಕಿ ಡಿ ಸಿಗಳು 31 ಜಿಲ್ಲೆಯಲ್ಲಿ ಇನ್ನು ಬಾಕಿ 30 ಡಿ ಸಿಗಳು ಮಾಡಬಹುದು. ಅವರನ್ನು ನೋಡಿ SP ಗಳು ಸುಮ್ಮನಿರ್ತಾರೆ, IPS ಅಧಿಕಾರಿಗಳು ಅವರು ಮಾಡ್ತಾರೆ ಅವರ ಅಫಿಷಿಯಲ್ ರೆಸಿಡೆನ್ಸಲ್ಲಿ. ಅಷ್ಟೆಲ್ಲ ದುಂದುವೆಚ್ಚ ಮಾಡಿ ಮಾಡೋಷ್ಟು ನಮ್ಮ ಸಮಾಜಕ್ಕೆ ಅಗತ್ಯ ಇದೆಯಾ? ಒಬ್ಬ ಅಧಿಕಾರಿಗೆ ಅಷ್ಟೊಂದು ಅವರ ರೆಸಿಡೆನ್ಸಲ್ಲೇ ಸ್ವಿಮ್ಮಿಂಗ್ ಪೂಲ್ಗಳನ್ನು ಎಲ್ಲ ಜಿಲ್ಲೆಗಳಲ್ಲೂ ಮಾಡೋಷ್ಟು ನಮ್ಮ ಸಮಾಜಕ್ಕೆ ಅಗತ್ಯ ಇಲ್ಲ ಅಂತ ನನ್ನ ಭಾವನೆ. ಅದು ಸಾರ್ವಜನಿಕವಾಗಿ ಮಾಡಲಿ, ಬಟ್ ಒಂದು ಕಾಂಪೌಂಡಲ್ಲಿ ಯಾರನ್ನು ಬಿಡ್ತಾರೆ? DC ಹಾಗೂ SP ಕಾಂಪೌಂಡಲ್ಲಿ ಯಾರನ್ನೂ ಬಿಡಲ್ಲ. ಸಾರ್ವಜನಿಕ ಹಣ, ಆದರೆ ನಾವು ಬರೀ ಒಂದು ಗಾರ್ಡಿಯನ್ ಅಷ್ಟೇ, ಅದು ನಮ್ಮ ಹಣ ಅಲ್ಲ, ಅಧಿಕಾರಿಗಳ ಹಣ ಅಲ್ಲ. ಅದನ್ನು ನಾವು ನಮ್ಮ ಸ್ವಂತ ಹಣಕ್ಕಿಂತನೂ ತುಂಬ ಹೆಚ್ಚಿನ ಜವಾಬ್ದಾರಿಯಿಂದ ವ್ಯಯಿಸಬೇಕಾಗುತ್ತೆ. ನಮ್ಮ ಸ್ವಂತ ಹಣ ನಾವು ಹೆಂಗಾದರೂ, ನಮ್ಮ ಸ್ಯಾಲ್ರಿ ಬಂದರೆ ನಾನು ಹೆಂಗಾದ್ರೂ ಖರ್ಚು ಮಾಡ್ಕೋಬೋದು, ಪಾಪರ್ ಆಗೂ ಇರ್ಬೋದು. ಬಟ್ ಸಾರ್ವಜನಿಕ ಹಣ ಅಲ್ವಲ್ಲ, ಒಂದು ಪೈಗೂ ಲೆಕ್ಕ ಕೊಡಬೇಕು. ಅಂಥ ಸಮಯದಲ್ಲಿ ಇದು ಅನಗತ್ಯವಾಗಿತ್ತು ಅಂತ. ಮತ್ತು ಕೆಲವು ಅವ್ರು ಏನೋ ಕೊಟ್ಟಿದ್ದಾರೆ, ಇದಕ್ಕೆ ಅನುಮೋದನೆ ಇತ್ತು ಅಂತ. ನಿರ್ಮಿತಿ ಕೇಂದ್ರ ಅಂದರೆ ಏನು ಬಹಳಷ್ಟು ಸಾರ್ವಜನಿಕರಿಗೆ ಗೊತ್ತಿಲ್ಲ. ನಿರ್ಮಿತಿ ಕೇಂದ್ರ ಅಂದರೆ ಎಲ್ಲ ಜಿಲ್ಲೆಗಳಲ್ಲೂ ಒಂದು ಕನ್ಸ್ಟ್ರಕ್ಷನ್, ಅದು ಯಾವುದೇ ಟೆಂಡರ್ ಇಲ್ಲದೆ ಮಾಡುವಂಥ
ಅದೊಂದು ಆರ್ಗನೈಸೇಷನ್, ಗೌರ್ಮೆಂಟ್ ಆರ್ಗನೈಸೇಷನ್. ಅದು ಎಲ್ಲ ಡಿ ಸಿಗಳೇ ಹೆಡ್ ಇರ್ತಾರೆ, ಅದರ ಚೇರ್ಮನ್ ಇರ್ತಾರೆ ಆ ನಿರ್ಮಿತಿಗೆ. ಅದರಲ್ಲಿ ಒಂದನೇ ಬೇಕಾಗಿಲ್ಲ. ಇದು ಡಿ ಸಿ ಮನೆ ಎಸ್ಪೆಷಲಿ ಮೈಸೂರಿನಲ್ಲಿ ಹೆರಿಟೇಜ್ ಸಿಟಿ, ಅದು ಮತ್ತು ಸಿಟಿ ಲಿಮಿಟ್ಸಲ್ಲಿರೋದ್ರಿಂದ ಕಾರ್ಪೊರೇಷನ್ ಪರವಾನಗಿ ಬೇಕಾಗುತ್ತೆ. ಅದು ಬಹುಶಃ ಇಲ್ಲ, ಯಾಕಂದರೆ ರೀಜ್ನಲ್ ಕಮಿಷನರ್ ರಿಪೋರ್ಟ್ ವರದಿ ಓದಿದ್ದೀನಿ, ಅದರ ಪ್ರಕಾರ ಅದು ಇಲ್ಲವೇ ಇಲ್ಲ. ಮತ್ತು ಏನು ಅಮೌಂಟ್ ಖರ್ಚಾಗಿದೆ ಅಂತ ಹೇಳ್ತಾರೆ, ಅದಕ್ಕಿಂತ ಜಾಸ್ತಿ ಖರ್ಚಾಗಿದೆ. ಅಲ್ಲೂ ಕೂಡ ಎಲ್ಲೋ ಒಂದು ಫಿಗರ್ಸ್ ಕೂಡ ಸರಿಯಾಗಿ ಕೊಟ್ಟಿಲ್ಲ ಅಂತ ಬಂದಿದೆ ಆ ವರದಿಲಿ. ಆನಂತರ ಕೋವಿಡ್ ಸಮಯದಲ್ಲಿ ಕಟ್ಟಲಿಲ್ಲ ಅನ್ನೋಕ್ಕೆ, ಕೋವಿಡ್ ಯಾವಾಗ ಮುಗ್ದಿದೆ? ಇನ್ನೂ ಮುಗ್ದೇ ಇಲ್ಲ, ಜನ ಸಾಯ್ತಾನೇ ಇದ್ದಾರೆ, ಶಾಲಾ ಕಾಲೇಜ್ ಪ್ರಾರಂಭ ಆಗಿಲ್ಲ, ಇನ್ನು ಕೋವಿಡ್ ಹಾಸ್ಪಿಟಲ್ಸ್ ಅಂತಲೇ ತೆಗೆದೆ, ನಾರ್ಮಲ್ ಹಾಸ್ಪಿಟಲ್ಸ್ ಆಗಿದೆಯಾ? ಆಗಿಲ್ಲ. ಮಾಸ್ಕ್ ನಾವು ಧರಿಸೋದು ನಿಂತಿಲ್ಲ. ಕೋವಿಡ್ ಸಮಯದಲ್ಲಿ ಇದು ಕಟ್ಟಿಲ್ಲ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಕೋವಿಡ್ ಸ್ಟಾರ್ಟ್ ಆಗಿದ್ದು ಲಾಸ್ಟ್ ಫೆಬ್ರವರಿ 2020, ಆಮೇಲಿಂದ ಮುಗ್ದೇ ಇಲ್ವಲ್ಲ. ನಿರಂತರವಾಗಿ ಡೆತ್ಸ್ ಆಗ್ತಾನೇ ಇದೆ, ಜನ ಅಡ್ಮಿಟ್ ಆಗ್ತಾನೇ ಇದ್ದಾರೆ, ಕೋವಿಡ್ ಹಾಸ್ಪಿಟಲ್ಸ್ ಇನ್ನೂ ಹೆಚ್ಚಾಗ್ತಾ ಇದೆ, ಶಾಲಾ ಕಾಲೇಜ್ ಬಂದಿದೆ, ನಾವು ಮಾಸ್ಕ್ ಧರಿಸ್ತಾನೇ ಇದ್ದೀವಿ. ಎಲ್ಲಿ ಮುಗ್ದಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸಲ್ಲೆಲ್ಲ ಇರುತ್ತಲ್ಲ ಈಜುಕೊಳ, ಈವನ್ ಟ್ರೈನಿಂಗು, ಸ್ವಿಮ್ಮರ್ಸು ಏನೋ ಟ್ರೈನಿಂಗ್ ಮಾಡ್ಕೋಬೇಕು, ತರಬೇತಿ ಇಟ್ಕೋಬೇಕು ಅಂತಂದ್ರೂ ಯಾರಿಗೂ ತೆಗೆದಿಲ್ಲ ಸ್ವಿಮ್ಮಿಂಗ್ ಪೂಲ್. ಅಂಥದ್ರಲ್ಲಿ ಇಲ್ಲೊಂದು ಯಾಕೆ ಎಕ್ಸೆಪ್ಷನ್ನು? ಸೊ ಅವರ ಸಮಜಾಯಿಷಿಲಿ ಕೂಡ ನನಗೇನು ಬಲವಾದ ಪಾಯಿಂಟ್ಸ್ ಕಾಣಲೇ ಇಲ್ಲ. ಅದೇನೇ ಇರಲಿ, ಅದು ಸ್ವಿಮ್ಮಿಂಗ್ ಪೂಲ್ ಸಣ್ಣ ವಿಷಯನೇ ಅಂತಲೇ ಇಟ್ಕೊಳ್ಳೋಣ, ಪರವಾಗಿಲ್ಲ. ಬಟ್ ಭೂವತ್ತುವರಿ ಮಾಡಿದವ್ರ ವಿರುದ್ಧ ಕ್ರಮ ತಗೊಳ್ಳೇಬೇಕಿತ್ತು. ತಗೊಳ್ದಲ್ಲೇ ಅವರು ಇದು ಕೊಡೋದು ಎಲ್ಲೋ ಒಂದು ಕಡೆ ಇದು ಸುಮ್ಮನೆ ಏನೂ ಇಲ್ಲ, ಜಸ್ಟ್ ಹಾಲೋನೆಸ್ ಅಂತ ಅನಿಸೋದು ಸಹಜ. ಯಾಕಂದರೆ ಕೆಟ್ಟ ಕೆಲಸ ಮಾಡೋರ ಮೇಲೆ ಕ್ರಮ ತಗೋಬೇಕು ಅನ್ನೋದು ನನ್ನ ಇದು ಕೂಡ. ಬರೀ ಭೂವತ್ತುವರಿ ಯಾಕೆ? ಈಗ ನಾನೇ ಲಾಜಿಕಲ್ ಎಂಡ್ ಯಾವುದು ಸಾಧ್ಯವೋ ಅದು ಪ್ರಯತ್ನ ಮಾಡ್ತಾನೆ ಇರ್ತೀನಿ. ಜೈಲ್ ಇಶ್ಯೂ ಇನ್ನೂ ಆಗಿಲ್ಲ, ಅದು ಆಗಬೇಕು. ಬೇರೆ ಎಷ್ಟೋ ಹಗರಣಗಳು IMA'ದು ಆಗಬೇಕು, ಎಲ್ಲ ಆಗಬೇಕು. ಅವರೆಲ್ಲ ಒಂದು ಕಡೆ ಹೇಳಿದ್ದಾರೆ, ನನ್ನ ವಿರುದ್ಧ ಯಾಕೆ ಬರೀ ಭೂವತ್ತುವರಿ ಮಾಡಿದವ್ರ ಮೇಲೆ ಕೂಡ ಕ್ರಮ ತಗೊಳ್ಳಿ ಅಂತ. ಅದಕ್ಕೆ ನನ್ನ ಸಪೋರ್ಟ್ ಇದೆ, ಕ್ರಮ ತಗೊಳ್ಬೇಕು. ತಪ್ಪು ಕೆಲಸ ಮಾಡಿದವ್ರು ಎಲ್ಲರ ಮೇಲೆ ಕ್ರಮ ತಗೊಳ್ಳೇಬೇಕು. ಹಾಗಂತ ಅಲ್ಲಿ ಕತ್ತೆ ಸತ್ತು ಬಿದ್ದಿದೆ, ನನ್ನ ಇದ್ರಲ್ಲಿ ಬರೀ ನೊಣ ಸತ್ತು ಬಿದ್ದಿದೆ ಅಂತ ಹೇಳೋದು ಒಪ್ಪೋಕ್ಕಾಗಲ್ಲ. ಅಂದರೆ ಅದು ತಪ್ಪೇ, ಇದು ತಪ್ಪೆಲ್ಲಿದ್ದರೂ ಹಾಗೇ ಆಗಬೇಕು. ಯಾರೂ ಪ್ರಶ್ನಾತೀತರಲ್ಲ. ಪ್ರಜಾಪ್ರಭುತ್ವದಲ್ಲಿ ಪ್ರಶ್ನಿಸೋ ಹಕ್ಕು ಎಲ್ಲರಿಗೂ ಇದೆ, ಇನ್ ಡೀಸೆಂಟ್ ಡಿಗ್ನಿಫೈಡ್ ವೇ ಅಷ್ಟೆ. ಸೊ ತಪ್ಪು ಯಾರು ಮಾಡಿದರೂ ಆಗಬೇಕು, ಪನಿಷ್ಮೆಂಟ್ ಆಗಬೇಕಷ್ಟೆ. ಭೂವತ್ತುವರಿ ಮಾಡಿದವ್ರ ಮೇಲೂ ಆಗಬೇಕು, ಬೇರೆ ಕ್ರಿಮಿನಲ್ಸ್ ಮೇಲೂ ಆಗಬೇಕು, ದೊಡ್ಡ ಹಗರಣಗಳು ಮಾಡಿದವ್ರ ಮೇಲೂ ಆಗಬೇಕು. ಹಾಗೆ ಅಕ್ರಮಗಳು ಸಣ್ಣದಿರಲಿ ಪುಟ್ಟದಿರಲಿ, ಅದ್ರ ಸಣ್ಣದು ಪುಟ್ಟದು ಅನ್ನೋದು ಕೋರ್ಟ್ ಡಿಸೈಡ್ ಮಾಡುತ್ತೆ. ಲಾದಲ್ಲಿ ಹೇಳಿದೆ ಯಾವುದಕ್ಕೆ ಏನು ಪನಿಷ್ಮೆಂಟ್ ಅಂತ. ಬಟ್ ಇಲ್ಲಿ ಅಕ್ರಮ ಅಂತ ಆರಿಸಿ ವರದಿ ಕೊಟ್ಟಿದ್ದಾರೆ. ನಾನು 2017ರಲ್ಲಿ ಕೊಟ್ಟಿದ್ದ ಜೈಲ್ ವರದಿ, ನಾನು ಎಷ್ಟು ರಿಸ್ಕ್ ತೊಗೊಂಡು ಕೊಟ್ಟಿದ್ದೆ. ನನ್ನ ಕರಿಯರ್ ಎಂಡ್ ಕೂಡ ಆಗ್ಬೋದಿತ್ತು ಅಂಥ ಒಂದು ಸಂದರ್ಭ ಅದು. ಅಷ್ಟು ರಿಸ್ಕ್ ತೊಗೊಂಡು ಮಾಡಿದ್ಮೇಲೆ ಅದು ಇನ್ನೂ ಲಾಜಿಕಲ್ ಎಂಡ್ಗೆ ಬಂದೇ ಇಲ್ಲ. ನಾನು 108 ಸಲ RTIಯಲ್ಲಿ ಕೇಳಿ ಸಾಕಾಯಿತು. ಇನ್ಫಾರ್ಮೇಷನ್ ಕಮಿಷನ್ಗೆ ಹೋಗಿದ್ದೆ, ಫೈನಲ್ ಅವರು ಕೊಟ್ಟರು, ಏನೋ ನಿಮ್ಮ ವರದಿ ಸರಿ ಇದೆ ಅಂತ. ವಿನಯ್ ಕುಮಾರ್ ವರದಿ ಈ ರೀತಿ ಹೇಳಿದೆ ಅನ್ನೋ ವಿನಯ್ ಕುಮಾರ್ ವರದಿ ಅವರು ಕಾಪಿ ನನಗೆ ಕೊಡಿಸಿದ್ರು. ಅದಾದಮೇಲೆ ನಾನು ಪ್ರಶ್ನಿಸ್ತಾನೇ ಇದ್ದೀನಿ, ವರದಿ ಸರಿ ಇದ್ಮೇಲೆ ಇದ್ರ ಮೇಲೆ ತನಿಖೆ ಆಯಿತಾ? FIR ಆಗಿದೆ, ಬಟ್ ತನಿಖೆ ಆಯಿತಾ ಕೇಳ್ತಾನೇ ಇದ್ದೀನಿ, ಬಟ್ ಉತ್ತರ ಇಲ್ಲ. ಅದು ಆಗಬೇಕು. ಪ್ಲಸ್ ನಿರ್ಭಯ ಫಂಡ್ ಏನಾಯಿತು ನಂಗೆ ಗೊತ್ತಿಲ್ಲ. ಆ ಟೈಮ್ನಲ್ಲೇ ತಾನೇ ನನ್ನನ್ನು ಹೊರಗೆ ಹಾಕಿದ್ದು, ಬಟ್ ಗೊತ್ತಿಲ್ಲ. ಸೊ ಅದು ನಡೆಯೋದು ಆಗ್ತಾನೇ ಇರುತ್ತೆ. ಬಟ್ ನಮ್ಮನ್ನ ಯಾಕೆ ಮಾಡ್ತೀರಿ, ಅವ್ರನ್ನ ಮಾಡಿ ಅಂತ ಹೇಳೋ ಹಾಗೆ ಯಾರಿಗೂ ಇಲ್ಲ. ನಾನು ತಪ್ಪಿದರೆ ನನ್ನನ್ನು ಮಾಡ್ಕೊಳ್ಳಿ, ನಾನು ಹೇಳಿದ್ನಲ್ಲ ನಾನು ಯಾವುದೇ ತನಿಖೆಗೆ ಸಿದ್ಧ, ಆ ನಿರ್ಭಯ ಫಂಡ್ ಇದ್ರಲ್ಲೂ ಕೂಡ ಅಂತ. ಸೊ ನಾವು ಜನಸಾಮಾನ್ಯರು, ನಮಗೂ ಎಲ್ಲ ಒಂದೇ ನೀತಿ ಅನ್ನೋ ಥರ ನಮ್ಮ ತಪ್ಪಿದರೆ ನಮ್ಮನ್ನೂ ಇದು ಮಾಡಲಿ, ಬೇರೆಯವ್ರದ್ದಿದ್ರೆ ಬೇರೆಯವ್ರನ್ನೂ ಮಾಡಲೇಬೇಕು. ಬಟ್ ಅದು ಇನ್ನೂ ಭೂವತ್ತುವರಿ ಮಾಡಿ ನಂದು ಯಾಕೆ ಅಂತ ಯಾವುದು ಗೌಣ ಅಲ್ಲ. ಕಾನೂನು ಇದರಲ್ಲಿ ಯಾವುದೇ ಅಕ್ರಮ ಗೌಣ ಅಲ್ಲ, ಯಾವುದೇ ತುಂಬ ದೊಡ್ಡದಲ್ಲ ಸಣ್ಣದಲ್ಲ. ಅಕ್ರಮನೇ, ಅದಕ್ಕೆ ಅಲ್ಲಿ ಕಾನೂನಲ್ಲಿ ಇದೆ ಏನು ಪರಿಹಾರ ಅಂತ, ಅದನ್ನು ಮಾಡಲೇಬೇಕು. ರೂಪ ಅವರು ಹೇಳಿದರು, ಯಾವುದೇ ಅಧಿಕಾರಿಗಳಿಗೆ ನೈತಿಕತೆ ಇದ್ದಾಗ ತನ್ನನ್ನು ತಾನು ಸಮರ್ಥಿಸ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಇದೇ ವಿಷಯ ಇಲ್ಲೂ ರೋಹಿಣಿಯವ್ರ ವಿಚಾರದಲ್ಲೂ ಆಗಿದ್ದು. ಯಾಕಂದರೆ ಅವರು
ಇನ್ನೊಬ್ಬ ಆಪೋಸಿಟ್ ಯಾರು ರಾಜಕೀಯ ವ್ಯಕ್ತಿ ಅವರು ಒತ್ತುವರಿ ಮಾಡಿದ್ದಾರೆ ಅಂತ ಹೇಳುವಾಗ ತಾವು ತಮ್ಮನೇ ಬಾಗಿಲಲ್ಲಿ ಸ್ವಿಮ್ಮಿಂಗ್ ಪೂಲ್ನ ಯಾಕೆ ನಿರ್ಮಿಸ್ಕೊಂಡ್ರು, ಅದು ಸಾರ್ವಜನಿಕ ಹಣದಲ್ಲಿ. 27 ಲಕ್ಷ ಕಡಿಮೆ ದುಡ್ಡಲ್ಲ, ಒಬ್ಬ ವ್ಯಕ್ತಿಯ ಜೀವನ ಕಟ್ಕೋತಾನೆ ಬಡವ ಅದರ ದುಡ್ಡಲ್ಲಿ. ಅದೇ ಬಡವ ಈ ತಪ್ಪು ಮಾಡಿದರೆ ಅವನ್ನ ಸುಮ್ಮನೆ ಬಿಡ್ತಾ ಇದ್ರ ಈ ಸರ್ಕಾರ? ಖಂಡಿತ ಬಿಡ್ತಾ ಇರಲಿಲ್ಲ. ಅವನಿಗೆ ಎಲ್ಲೆಲ್ಲಿ ಕೋರ್ಟು ಕಟ್ಕಟ್ಟೆ ಎಲ್ಲೆಲ್ಲಿ ಅಲಿಸ್ಬೇಕಿತ್ತೋ ಅಲಿಸ್ತಾ ಇದ್ರು. ಸಿಯಾನ್ನಿಂದ ನಾವು ಪ್ರಶ್ನಿಸ್ತೇವೆ.